ತಮ್ಮ ಕಾವೇರಿ, ಯಾಕಣ್ಣ ಗಾಬರಿಯಾಗಿರುವೆ? ಪ್ರಾಣ ಉಳಿಸ್ಕೊಳ್ಳಿಕ್ಕೆ ತಮ್ಮ. ಹನುಮ ಶಕ್ತಿ ನಿನ್ನ ತಮ್ಮನೇ ನಿನ್ನ ಬಳಿ ಇರುವಾಗ ನಿನಗೆ ಕಣ್ಣ ಪ್ರಾಣದ ಭಯ? ಹೇಳು, ಯಾರವರು ನಿನ್ನ ಬೆನ್ನಟ್ಟಿ ಬಂದವರು? ಬ್ರಹ್ಮಾಂಡ ಬುಡ ಮೇಲಾದ್ರೂ ದಾರಿ ತಪ್ಪಿದ್ರು ನಾ ಹೇಳಿದ ಕೆಲಸ ಮಾಡ್ತೀನಪ್ಪ. ಅಣ್ಣ, ನನಗೆ ವೇದ ವಾಕ್ಯ. ಹಾ ಹಾ ಕ್ಷಮಿಸಪ್ಪ, ಕ್ಷಮಿಸು. ನೀನು ನನ್ನ ತಮ್ಮನಲ್ಲಪ್ಪ, ನೀನು ನನ್ನ ತಮ್ಮನಲ್ಲ. ಯಾಕಣ್ಣ ನಿನ್ನ ಬಾಯಿಂದ ಈ ಮಾತು? ಹೌದಪ್ಪ, ಈ ತೋಟದಲ್ಲಿ ಇರುವರು ಅವರ ತಾನ ಗುಣಗಳನ್ನೇ ನಿನಗೆ ಹೇಳುತ್ತಾರೆ. ಅವರೇ ಈ 10 ಅರಸರು, ಅವರೇ ನಿನ್ನ ತಂದೆ ಅರಸ ರಾಜ್ಗೆ ಹೋದರು. ಇದೆಲ್ಲ ಅವ್ರದೇ ಅಪ್ಪ, ಇವರೇ ಅಪ್ಪ 60 ಹಳ್ಳಿಗೆ ಅರಸರು. ಏನ್ ಹೇಳ್ತಾ ಇದ್ದೀಯಣ್ಣ ನೀನು? 60 ಹಳ್ಳಿ ಅರಸರು ನನ್ನ ತಂದೆಯ? ಇಲ್ಲಣ್ಣ, ಏನಾದರೂ ಒಂದು ನೆಪ ಹೇಳಿ ದೂರ ಮಾಡಬೇಡ ಈ ನನ್ನ ತಮ್ಮನನ್ನು. ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನನಿಗೆ ಯಶೋ ಸಂಗ್ರಾಮ ಮಾಡಿದಂತೆ ಬೋಧಿಸಿದಂತೆ ನಾನೀಗ ನಿನಗೆ ಹಾ, ನನ್ನ ಮಾತನ್ನು ನಂಬು ಸತ್ಯ, ನನ್ನ ಮಾತನ್ನು ನಂಬು, ಇದು ಸತ್ಯ. ಅಣ್ಣ, ನಿನ್ನ ಮಾತೇ ನನಗೆ ವೇದವಾಕ್ಯ. 25 ವರ್ಷಗಳ ಹಿಂದೆ ಅರಸು ರಾಜ್ಗೆ ಹೋದರು. 60 ಹಳ್ಳಿಯ ಅರಸ ಇವನೇ ಎಂದು ಖ್ಯಾತಿ ಪಡೆದ ನಿನ್ನ ತಂದೆಯನ್ನು ಆ ಪುಂಡ ವಜ್ರೇಗೌಡ ಮೋಸದಿಂದ ಕೊಲೆ ಮಾಡಿದರು. ಈ ಎಲ್ಲ ಸರ್ವ ಆಸ್ತಿಯನ್ನು ಅವನೇ ಮಾಡಿಕೊಂಡ. ನಿಮ್ಮ ತಂದೆ ರಥ ಸಿದ್ಧಪಡಿಸಲು ಹೊರಗೆ ಹೋದಾಗ ಅಣ್ಣ, ಏನ್ ಹೇಳ್ತಾ ಇದ್ದೆ ನೀನು? 60 ಹಳ್ಳಿಗೆ ಅರಸರು ನನ್ನ ತಂದೆ. ನನ್ನ ತಂದೆಯನ್ನು ಕೊಲೆ ಮಾಡಿ ನನ್ನೆಲ್ಲ ಆಸ್ತಿಯನ್ನು ದಕ್ಕಿಸಿಕೊಂಡರೆ ಆ ಚಾಂಡಾಲ. ಲೇ ಮಗನೇ ಗೌಡ, ಎಂದು ಈ ಸತ್ಯದಿಂದಲೇ ನಿನ್ನ ಮರಣದ ಮಹಾನವಮಿ. ನಾನೀಗ ಗೌಡನ ಸಮಾಚಾರ ನೋಡ್ತೀನಿ. ಶಾಂತನಾಗು ತಮ್ಮ, ಶಾಂತನಾಗು. ತೊಟ್ಟಿಲಲ್ಲಿ ತಾಯಿಯನ್ನು ಕಳೆದುಕೊಂಡು ಮಗು ಇದ್ದಾಗ ತಂದೆಯನ್ನು ಕಳೆದುಕೊಂಡು 2 ತಿಂಗಳ ಮಗು ಇದ್ದೆ. ಆಗ ನಿನ್ನ ಕಾಲಿಗೆ ಗುಂಡು ಹಾರಿಸಿದ್ರು. ಸತ್ತನಂತ ಬಿಟ್ಟು ಹೋದಾಗ ಆ ಪಾಪಿಗಳು ಬೇಕಾದ್ರೆ ಆ ಗುಂಡಿನ ಕಲೆಯನ್ನು ನೋಡಿಕೊ. ಹೌದಣ್ಣ, ಇದೆಲ್ಲ ಕೃತ್ಯವಾಗುವವರೆಗೂ ನೀನು ಎಲ್ಲಿ ಹೋಗಿದ್ದು? ನಿನಗೆ ಹೇಗೆ ಈ ವಿಷಯ ಗೊತ್ತು? ಆದರೂ ಆ ಚಾಂಡಾರವನ್ನು ಇಲ್ಲಿಯವರೆಗೆ ನೀನೇಗೆ ಸುಮ್ಮನೆ ಬಿಟ್ಟೆ? ಈ ವಿಷಯ ನೀನೇಕೆ ನನಗೆ ತಿಳಿಸಲಿಲ್ಲ? ನಿಮ್ಮ ತಂದೆಯ ಕರ ಸೇವಕನಾಗಿದ್ದ ನಾನು ಅವರ ರಥವನ್ನು ಸಿದ್ಧಪಡಿಸಲು ಹೊರಗೆ ಹೋದಾಗ ಮರಳಿ ಬರುವಷ್ಟರಲ್ಲಿ ಈ ಎಲ್ಲ ಅನಾಹುತ ಆಗಿ ಹೋಗಿತ್ತಪ್ಪ. ಅರಸರನ್ನು ಅಲ್ಲೇ ಬಿಟ್ಟು ಪ್ರಾಣ ಜೊತೆ ನೀನು ಹೋರಾಡ್ತಿದ್ದಾಗ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಗುಣಮುಖನಾಗಿ ಮಾಡಿದ್ದೇನಪ್ಪ, ಗುಣಮುಖನಾಗಿ ಮಾಡಿದ್ದೇನೆ. ತರ್ಪದಿಂದ ಓಡಿ ಹೋದ ಆ ಗೌಡನ ಪಿತಾಂಬರಿ ಚಲ್ಲಿ ಅಲ್ಲೇ ಬಿದ್ದಿತ್ತು. ಅದನ್ನು ತೆಗೆದುಕೊಂಡವನೇ ಸತ್ತ ಅರಸನನ್ನು ಅಲ್ಲೇ ಬಿಟ್ಟು ನಿನ್ನನ್ನು ಓದಿಸಿ ಬೆಳೆಸಿ ತುತ್ತಿಟ್ಟು ಜೋಪಾನ ಮಾಡಿದ್ದೇನಪ್ಪ, ನಿನ್ನನ್ನು ಜೋಪಾನ ಮಾಡಿದ್ದೇನೆ. ಈ ನಾಡೇ ನಡುಗುವ ಹಾಗೆ ನಿನ್ನನ್ನು ಹಾಲು ಕುಡಿಸಿ ಜೋಪಾನ ಮಾಡಿದ್ದೀನಪ್ಪ, ಜೋಪಾನ ಮಾಡಿದ್ದೇನೆ. ಅಣ್ಣ, ನೀನು ತುತ್ತಿಟ್ಟು ಕುಸ್ತಿಗಡಿಯಾಗಿ ನಿರ್ಮಿಸಿದ ನಿನ್ನ ಋಣ ನಾನು ಆವ ಜನ್ಮದಲ್ಲಿ ತೀರಿಸಲಿ. ನನಗಾಗಿ ನಿನ್ನ ತಮ್ಮನಿಂದ ಒದಿಸಿಕೊಂಡಿ ಬಡಿಸಿಕೊಂಡಿ ಎಲ್ಲ ಆಸ್ತಿಯನ್ನು ಅವನಿಗೆ ಬಿಟ್ಟು ಬಂದಿ. ಕ್ಷಮಿಸಣ್ಣ ಈ ಪಾಪಿಯನ್ನು. ನಾನೆಷ್ಟೇ ನಿನಗೆ ಮಾಡಿದರೂ ನಿನ್ನ ತಂದೆಯ ಋಣ ನನಗೆ ತೀರಿಸಲಾಗುವುದಲ್ಲಪ್ಪ, ತೀರಿಸುವುದಾಗುವುದ. ಹೇಳು, ಕಂಬನಿ ಮಿಡಿಯುವ ಸಮಯವಿದಲ್ಲ. ಎಚ್ಚರನಾಗು, ಹೋಗು. ವಜ್ರ ಕಾಯ ಮಾಡಿಕೊಂಡ್ರು ಹನುಮ ಶಕ್ತಿ ನಿನ್ನ ಮೇಲಿದೆ. ಹೋಗು, ಬೇಗ ಹೋಗಿ ಆ ಚಾಂಡಾಲ ರಕ್ತವನ್ನು ಹೊರಹಾಕಿ ಬಾ. ನಿನ್ನ ಹೊರ
ಹಾಕಿ ನಿನ್ನ ತಂದೆಗೆ ಆತ್ಮಶಾಂತಿಯನ್ನು ದೊರಕಿಸು. ಇಂದಿನಿಂದಲೇ ನೀನೇ ಆಗು ಈ 60 ಹಳ್ಳಿಯ ಅರಸ. ಆಯ್ತಣ್ಣ, ಆಯ್ತು. ನನ್ನ ತಂದೆಯನ್ನು ಕೊಲೆ ಮಾಡಿ ನನ್ನೆಲ್ಲ ಆಸ್ತಿಯನ್ನು ಕಳೆದುಕೊಂಡ ಚಾಂಡಾಲರ ಚಂಡನೆ ಕಡಿತೀನಿ ಅಣ್ಣ. ಆ ವಿಕ್ರಮನ ಸಮಾಚಾರ ನೋಡ್ತೀನಿ. 20 ವರ್ಷಗಳಿಂದ ನಿನಗೆ ಕಾಡಿ ಬೇಡಿ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿದ ಗೌಡ ವಿಕ್ರಮರ ಸಮಾಚಾರ ನೋಡ್ತೀನಿ. ಲೇ ಮಗನೇ ಗೌಡ, ಸತ್ಯನಿಂದಲೇ ನಿನ್ನ ಸಾವು.